17-18ನೇ ಸಾಲಿನ ಇಲಾಖೆಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಇಂಗ್ಲೀಷ್ ಫೆಸ್ಟಿವಲ್ ಕೂಡ ಒಂದು. ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಬಾಲಕಿಯರ ಪಾಠಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ರೆಹಮಾನ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ತಾಲೂಕು ಪಂಚಾಯಿತಿ ಸದಸ್ಯನಿಯಾಗಿರ್ತಕ್ಕಂತಹ ಶ್ರೀಮತಿ ಜಮುನಾ ಅಣ್ಣಪ್ಪನವರೇ, ಈ ಒಂದು ಉರ್ದು ಕ್ಲಸ್ಟರ್ನ CRP ಅವರಾಗಿರ್ತಕ್ಕಂತಹ ಶಬ್ರೀನಾ ಕಾರಂರವರೇ, ಹಾಗೂ ಅರೇಳಿ ಕ್ಲಸ್ಟರ್ CRP ಅವರಾದಂತಹ ರುಕ್ಕು ಗಜೇಂದ್ರರವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಎಲ್ಲ ಗಣ್ಯರೇ, ಹಾಗೂ ಎಲ್ಲ ವೃತ್ತಿ ಬಾಂಧವರೇ, ಹಾಗೂ ಪೋಷಕ ವೃಂದದವರೇ ಮತ್ತು ನನ್ನ ನೆಚ್ಚಿನ ಪುಟಾಣಿಗಳು, ಈ ಇಂಗ್ಲೀಷ್ ಫೆಸ್ಟಿವಲ್ ಒಂದು ಹೊಸ ಕಲ್ಪನೆ. ಇದಕ್ಕೆ ಕಾರಣ ಉದ್ದೇಶಗಳನ್ನು ನಾವು ಹೇಳ್ತಾ ಹೋದರೆ, ಇಲಾಖೆಯಲ್ಲಿ ಈಗಾಗಲೇ ಎಲ್ಲ ಪೋಷಕರಲ್ಲಿ ಇಂಗ್ಲೀಷ್ ಭಾಷೆಯನ್ನು ಸರ್ಕಾರಿ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ. ಹಾಗಾಗಿ ಕಾನ್ವೆಂಟ್ ಕಡೆ ತಮ್ಮ ಮಕ್ಕಳನ್ನು ದಾಖಲು ಮಾಡ್ತಾ ಇರ್ತಕ್ಕಂಥದ್ದು ನಾವು ಈಗಾಗಲೇ ಕಂಡಿದೆ. ಹಾಗಾಗಿ ಇದನ್ನು ಮನಗಂಡಂತಹ ಸರ್ಕಾರ ಇಂಗ್ಲೀಷ್ ಭಾಷೆಯನ್ನು ಅಭಿವೃದ್ಧಿಪಡಿಸಿ ಅದರ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ಕಳೆದ ವರ್ಷದಿಂದ ಪ್ರತಿ HPS ಶಾಲೆಯಿಂದ ಒಬ್ಬರು ಶಿಕ್ಷಕರಿಗೆ 1 ತಿಂಗಳ ಸನ್ನಿವಾಸ ತರಬೇತಿಯನ್ನು ನೀಡುವುದರ ಮೂಲಕ ಶಾಲೆಯಲ್ಲಿ ಇಂಗ್ಲೀಷ್ ಬಲವರ್ಧನೆಯನ್ನು ಮಾಡ್ತಕ್ಕಂತಹ ಯೋಜನೆಯನ್ನು ಹಾಕ್ಕೊಂಡಿದೆ. ಹಾಗಾಗಿ ಕಳೆದ ವರ್ಷದಿಂದ ಎಲ್ಲ ಶಾಲೆಗಳಲ್ಲಿ ಇಂಗ್ಲೀಷನ್ನು ಒಂದು ದ್ವಿತೀಯ ಭಾಷೆಯಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮಕ್ಕಳಿಗೆ ಕಲಿಸಲಾಗ್ತದೆ. ಇದರ ಉದ್ದೇಶ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರತಕ್ಕಂತಹ ಮಕ್ಕಳನ್ನು ತಡೆದು ಸರ್ಕಾರಿ ಶಾಲೆಗಳಲ್ಲಿ ಅದರ ಬಲವರ್ಧನೆಯನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ ಇಂಗ್ಲೀಷ್ ಫೆಸ್ಟಿವಲನ್ನು ನಾವು ಆಚರಿಸ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಿಗೆ ಕಲಿಸ್ತಾ ಇರ್ತಕ್ಕಂತಹ ಏನು ಈ ಭಾಷೆಯನ್ನು ನಾವು ಎಷ್ಟು ಮಟ್ಟಿಗೆ ಕಲಿಸ್ತಾ ಇದ್ದೀವಿ, ಅದರ ಪ್ರಗತಿ ಹೇಗಿದೆ ಅನ್ನೋದನ್ನು ಪೋಷಕರಿಗೆ ತಿಳಿಯಪಡಿಸಿದರೆ ಆಗ ಆ ಪೋಷಕರಲ್ಲಿ ನಮ್ಮ ಮಕ್ಕಳು ಕೂಡ ಯಾವುದೇ ಕಾನ್ವೆಂಟ್ ಮಕ್ಕಳಿಗಿಂತ ಕಡಿಮೆ ಇಲ್ಲದಂತಹ ಇಂಗ್ಲೀಷನ್ನು ಕಲಿತಾ ಇದ್ದಾರೆ ಅಂತಕ್ಕಂಥದ್ದು ಮನವರಿಕೆ ಆಗಲಿ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಹಾಸನ ಜಿಲ್ಲಾ ಉಪನಿರ್ದೇಶಕರ ಹಾಗೂ ಡಯಟ್ ಪ್ರಾಂಶುಪಾಲರ ಒಂದು ಆಲೋಚನೆಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಜಿಲ್ಲೆಯಾದ್ಯಂತ ಆಚರಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಕೂಡ ಒಂದು ಕಳಕಳಿಯ ಮನವಿ ಏನಂತಂದರೆ, ಇವತ್ತು ಬಹುತೇಕರು ಪೋಷಕರು ಕಾನ್ವೆಂಟ್ ಕಡೆ ತಮ್ಮ ಮುಖವನ್ನು ತಮ್ಮ ಮಕ್ಕಳನ್ನು ದಾಖಲು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನಿಮ್ಮೆಲ್ಲರ ಮಕ್ಕಳಿಗೆ ಸಿಗ್ತದೆ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ಒಂದು ಕೀಳರಿಮೆ ಭಾವನೆ ಇಲ್ಲದೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ತಮ್ಮ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ತಾವೆಲ್ಲರೂ ಕೂಡ ಸಹಕರಿಸ್ತೀರಾ ಅಂತೇಳಿ ಹೇಳ್ತಾ, ಈ ಒಂದು ಏನು ಇಲಾಖೆ ಹಾಕ್ಕೊಂಡಿದೆ ಈ ಕಾರ್ಯಕ್ರಮ ಅದು ಯಶಸ್ವಿಯಾಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾರೆ. ಅದರ ಜೊತೆಗೆ ನಾವು ಶಿಕ್ಷಕರು ಸುಮಾರು 6 ಗಂಟೆಗಳ ಕಾಲ ನಿಮ್ಮ ಮಕ್ಕಳಿಗೆ ಕಲಿಸ್ತೇವೆ ಶಾಲೆಯಲ್ಲಿ. ಆದರೆ ಉಳಿದಂತಹ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮಕ್ಕಳು ಬ್ಯಾಗನ್ನು ಎಲ್ಲೋ ಒಂದು ಕಡೆ ಬಿಸಾಕಿ TV ಮುಂದೆ ಅಥವಾ ಆಟಗಳಲ್ಲೋ ಕಳೀತಾರೆ. ಅಂತಹ ಸಂದರ್ಭದಲ್ಲಿ ತಮ್ಮ ಪೋಷಕರಿಗೆ ಒಂದು ಕಿವಿ ಮಾತು, ಮಕ್ಕಳನ್ನು ಶಾಲೆಯಲ್ಲಿ ಏನು ಹೋಮ್ವರ್ಕನ್ನು ಕೊಟ್ಟಿದ್ದಾರೆ ಅದನ್ನು ಕನಿಷ್ಠ ಮಕ್ಕಳು ಮುಗಿಸಿದಾರ ಅಂತಕ್ಕಂಥ ಒಂದು ಕಾಳಜಿಯನ್ನು ತಾವು ಪೋಷಕರು ತೆಗೆದುಕೊಂಡಲ್ಲಿ ಏನು ಪಾಠವನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ಅಭ್ಯಾಸ ಮಾಡುವಂತೇಳಿ ಹೇಳುವುದರ ಮೂಲಕ ಆ ಮಕ್ಕಳಲ್ಲಿ ಪುಸ್ತಕದ
ಒಂದು ಪ್ರೇಮವನ್ನು ಅಥವಾ ಓದುವ ಅಭ್ಯಾಸವನ್ನು ಹೆಚ್ಚಿಸ್ತೀರಾ. ಆ ಮೂಲಕ ಮಕ್ಕಳ ಓದಿಗೆ, ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗ್ತೀರಾ ಅಂತೇಳಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಆಶಿಸ್ತಾ, ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Of student is very much better than other students, and then the quality of English also is equal and higher than other private schools. So I request all the parents to take interest to give admissions to government schools, because you are getting your children all round development. So I thank the management, SDMC, and the headmistress of this school for inviting me and giving an opportunity to speak few words about you. Thank you all. Thank you, Mom, for your good heart about government schools and also for your precious words about EEP. Thank you once again. Now I am going to invite Liaquat Ali sir to speak about the event. Good evening, ladies and gentlemen, and Happy New Year. This is English festival. This is English festival, so I have to speak in English. Why we are celebrating this program? English is a major language in communication all over the world. I don't know what to say about it. And also remembering Kamala Das Suraiya, she was a mother of English poetry and literature. For this program, girls work hard to proceed this program. Not only the student, but also the teacher work hard to teaching them. I hope you feel happy to watching this program, and also understand there is nothing difference between the Urdu school and other school. Being one of the oldest school in Arahalli and having established such a good reputation and very fine tradition, you have made sure you are competent and lead even being an Urdu institution. For the future, please take part in Urdu school and take admission your children to Urdu school. That's all I want to say. Thank you very much. Thank you, sir, for your precious words about Urdu school. I thank you once again. Now, Zareen coming on stage. Now, Misbah and Dipati coming to present welcome dance before you. Give a big round of applause. Group on the stage to extend a sweet welcome. To welcome all of you. We are to
for vote of thanks.